ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಎರಡನೇ ದಿನವೂ ಸದ್ದು ಮಾಡಲಿಲ್ಲ ಅಕ್ಕಿ ಗಿರಣಿ. ಯಾದಗಿರಿಯಲ್ಲಿ ಹೊರ ರಾಜ್ಯಗಳಿಗೆ ಭತ್ತದ ಅಕ್ರಮ ಸಾಗಣೆ. ಕೆಲಸವಿಲ್ಲದೆ ಕಂಗಾಲಾದ ಕಾರ್ಮಿಕರು. ಮಾತುಕತೆಗೆ ಸಿಎಂ ಚಿಂತನೆ. ಬಸವ ಕಲ್ಯಾಣದ ಶಾಸಕರಿಗೆ ಮದ್ಯಭಾಗ್ಯ ಬೇಕಂತೆ. ಕಡಿಮೆ ಬೆಲೆಯಲ್ಲಿ ಗುಂಡು ಕೊಡಬೇಕಂತೆ. ವಿವಾದಕ್ಕೆ ಕಾರಣವಾಯಿತು ಖೂಬಾ ಹೇಳಿಕೆ. ಹೆಗ್ಗಣ ಸೊಳ್ಳೆಗಳ ತಾಣ ತುಮಕೂರು ಜಿಲ್ಲಾಸ್ಪತ್ರೆ. ಬಾತ್ರೂಮ್ ವಾರ್ಡ್ಗಳಲ್ಲಿ ಸ್ವಚ್ಛತೆ ಇಲ್ಲ. ಕಲುಷಿತ ನೀರು, ಗಬ್ಬು ವಾಸನೆಯಲ್ಲೇ ರೋಗಿಗಳಿಗೆ ಚಿಕಿತ್ಸೆ. ಸಮಾಧಿ ಗೋಪುರಗಳಲ್ಲಿದ್ದಂತೆ ವಜ್ರ ವೈಡೂರ್ಯ. ಬಹುಮನಿ ಸುಲ್ತಾನರ ಸಂಪತ್ತಿನ ಮೇಲೆ ಲೂಟಿಕೋರರ ಕಣ್ಣು. ಬೀದರ್ನಲ್ಲಿ ಹಾಳಾಗ್ತಾ ಇದೆ ಐತಿಹಾಸಿಕ ಸ್ಮಾರಕ. ಕರ್ನಾಟಕ ಪಂಜಾಬ್ ರಣಜಿ ಪಂದ್ಯ. ಹುಬ್ಬಳ್ಳಿಯಲ್ಲಿ ಗೆಲುವಿನ ಕೇಕೆ ಹಾಕಿದ ವಿನಯ್ ಕುಮಾರ್ ಪಡೆ. 10 ವಿಕೆಟ್ಗಳ ಭರ್ಜರಿ ಜಯ. ಒಂದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜನಲೋಕಪಾಲ್ ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ. ಧ್ವನಿ ಮತದ ಮೂಲಕ ಮಸೂದೆ ಅಂಗೀಕಾರವಾಗಿದೆ. ನಾಳೆ ಲೋಕಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಲೋಕಪಾಲ್ ಬಿಲ್ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿರುವುದಕ್ಕೆ ಅಣ್ಣಾ ಹಜಾರೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಂದು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಜನ ಲೋಕಪಾಲ್ ಮಸೂದೆ. ಈ ಬಾರಿಯ ಅಧಿವೇಶನದಲ್ಲಾದರೂ ಇದು ಅಂಗೀಕಾರವಾಗುತ್ತಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಯಾಕಂದ್ರೆ ಪ್ರತಿದಿನವೂ ಕೂಡ ಸದನದಲ್ಲಿ ಗದ್ದಲ ಗಲಾಟೆ ಆಗಿರೋದ್ರಿಂದ ಈ ಬಾರಿಯ ಅಧಿವೇಶನದಲ್ಲಾದರೂ ಇದಕ್ಕೆ ಅಂಗೀಕಾರ ಲಭ್ಯವಾಗುತ್ತಾ ಅನ್ನೋ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ರಾಜ್ಯಸಭೆಯಲ್ಲಿ ಇದಕ್ಕೆ ಅಂಗೀಕಾರ ಸಿಕ್ಕಿದೆ. ನಾಳೆ ಲೋಕಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಲೋಕಪಾಲ್ ಬಿಲ್ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿರೋದಕ್ಕೆ ಕಳೆದ ಹಲವಾರು ದಿನಗಳಿಂದ ನಿರಶನ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ಅಣ್ಣಾ ಹಜಾರೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಂತೂ ಇಂತೂ ರಾಜ್ಯಸಭೆಯಲ್ಲಿ ಲೋಕಪಾಲ್ಗೆ ಅಂಗೀಕಾರ ಸಿಕ್ಕಿದೆ. ಸೊ ಯಾವ ರೀತಿಯಾದಂತಹ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಾರೆ ಜನ? ಜೊತೆಗೆ ಅಣ್ಣಾ ಹಜಾರೆಯ ಪ್ರತಿಕ್ರಿಯೆ ಏನು? ಭಾವನಾ, ಕಳೆದ 2 ವರ್ಷಗಳ ಸತತ ನಿರೀಕ್ಷೆ ಕಾತರದ ನಂತರ ಇವತ್ತು ರಾಜ್ಯಸಭೆಯಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ವಿಧೇಯಕಕ್ಕೆ ಅಂಗೀಕಾರ ದೊರೆತಿದೆ. ಯಾಕಂದ್ರೆ 2011ರಲ್ಲೇ ಲೋಕಸಭೆ ಲೋಕಪಾಲ್ ಮತ್ತು ಲೋಕಾಯುಕ್ತ ವಿಧೇಯಕಕ್ಕೆ ಅಂಗೀಕಾರವನ್ನು ನೀಡಿತ್ತು. ನಂತರ ರಾಜ್ಯಸಭೆಗೆ ಇದನ್ನು ಕಳಿಸಲಾಗಿತ್ತು. ರಾಜ್ಯಸಭೆಯಲ್ಲಿ ಇದು ಪಾಸ್ ಆಗಿರಲಿಲ್ಲ. ಸಿಲೆಕ್ಟ್ ಕಮಿಟಿಗೆ ಕಳಿಸಲಾಗಿತ್ತು. 2 ವರ್ಷಗಳಲ್ಲಿ ಅರುಣ್ ಜೇಟ್ಲಿ, ಸತ್ಯವ್ರತ್ ಚತುರ್ವೇದಿ ಅಧ್ಯಕ್ಷತೆ ಮತ್ತು ಅರುಣ್ ಜೇಟ್ಲಿ ಇರಂತಹ ಸದಸ್ಯರನ್ನ ಹೊಂದಿರತಕ್ಕಂಥ ಒಂದು ಸಿಲೆಕ್ಟ್ ಕಮಿಟಿ ಸತತವಾಗಿ ಲೋಕಪಾಲ್ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅಭ್ಯಾಸವನ್ನ ನಡೆಸಿತ್ತು. ಸಾಕಷ್ಟು ಶಿಫಾರಸುಗಳನ್ನ ಕೊಟ್ಟ ನಂತರ ಕೇಂದ್ರ ಸರ್ಕಾರ ಹೊಸದಾಗಿ ಲೋಕಪಾಲ್ ವಿಧೇಯಕವನ್ನ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಅದು ರಾಜ್ಯಸಭೆಗೆ ಬಂದಿತ್ತು. ರಾಜ್ಯಸಭೆಯಲ್ಲಿ ಇವತ್ತು ಕೊನೆಯದಾಗಿ ಲೋಕಪಾಲ್ ಮತ್ತು ಲೋಕಾಯುಕ್ತ ವಿಧೇಯಕಕ್ಕೆ ಅಂಗೀಕಾರ ದೊರೆತಿದೆ. ನಾಳೆ ಇದು ಲೋಕಸಭೆಯಲ್ಲಿ, ಯಾಕಂದ್ರೆ ಅಮೆಂಡ್ಮೆಂಟ್ಸ್ ಬಂದ ನಂತರ ಇದು ಮತ್ತೆ ನಾಳೆ ಲೋಕಸಭೆಯಲ್ಲಿ ಈ ಒಂದು ವಿಧೇಯಕ ಚರ್ಚೆಯ ನಂತರ ಅಂಗೀಕಾರಗೊಳ್ಳಲಿದೆ. ನಂತರ ರಾಷ್ಟ್ರಪತಿಗಳ ಅಧಿಕೃತ ಒಂದು ಅಂಕಿತ ಮತ್ತು ಗೆಜೆಟ್ ನೋಟಿಫಿಕೇಶನ್ ನೊಡನೆ ದೇಶದಲ್ಲಿ ಲೋಕಪಾಲ್ ಅಸ್ತಿತ್ವಕ್ಕೆ ಬರಲಿದೆ. ಸುಮಾರು 50 ವರ್ಷಗಳ ಕನಸು. ಯಾಕಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಕೂಡ ದೇಶದಲ್ಲಿ ಲೋಕಪಾಲ್ ಇರಬೇಕು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗಳು ನಡೆದಿದ್ವು. ನಂತರ ಅಣ್ಣಾ ಹಜಾರೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತ ನಂತರ ಸತತವಾಗಿ ದೇಶದ ಜನಮಾನಸದ ಅಭಿಪ್ರಾಯ ಕೂಡ ಲೋಕಪಾಲ್ ಪರವಾಗಿತ್ತು. ಕೊನೆಯದಾಗಿ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯಸಭೆಯಲ್ಲಿ ತರಾತುರಿಯಲ್ಲಿ ಈ ಒಂದು
ವಿಧೇಯಕವನ್ನ ಚರ್ಚೆಯ ನಂತರ ಅಂಗೀಕಾರಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಇವತ್ತು ರಾಜ್ಯಸಭೆಯಲ್ಲಿ ಲೋಕ್ಪಾಲ್ ವಿಧೇಯಕಕ್ಕೆ ಅಂಗೀಕಾರ ದೊರೆತಿದೆ. ಸಮಾಜವಾದಿ ಪಕ್ಷ ಮಾತ್ರ ಲೋಕ್ಪಾಲ್ ವಿಧೇಯಕಕ್ಕೆ ತನ್ನ ಕಟುವಾದ ವಿರೋಧವನ್ನ ಹೌಸ್ನಲ್ಲಿ ವ್ಯಕ್ತಪಡಿಸಿತ್ತು. ಸಮಾಜವಾದಿ ಪಕ್ಷದ ಸಂಸದರು ವಾಕೌಟ್ ಕೂಡ ಮಾಡಿದ್ರು. ಆದರೆ ಉಳಿದೆಲ್ಲ ಸಂಸದರ ಬೆಂಬಲದಿಂದ ಲೋಕ್ಪಾಲ್ ವಿಧೇಯಕ ಇವತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಬಹುತೇಕ ಸಂಸದರು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಬೆಂಬಲದ ಪರಿಯನ್ನ ನಾವು ರಾಜ್ಯಸಭೆಯಲ್ಲಿ ಗಮನಿಸಿದ್ರೆ ಲೋಕಸಭೆಯಲ್ಲೂ ಕೂಡ ಈ ಒಂದು ಲೋಕ್ಪಾಲ್ ವಿಧೇಯಕ ನಾಳೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಾದಗಳಿಲ್ಲದೆ ಚರ್ಚೆಯ ನಂತರ ಅಂಗೀಕಾರಗೊಳ್ಳತಕ್ಕಂಥ ಸಾಧ್ಯತೆಗಳಿವೆ. ಅರುಣ್ ಜೇಟ್ಲಿ ಒಂದು ಅಮೆಂಡ್ಮೆಂಟ್ ಅನ್ನ ಮಂಡಿಸಿದ್ರು. ಏನು ಲೋಕ್ಪಾಲ್ನ ಪ್ರಾಸಿಕ್ಯೂಷನ್ ವಿಂಗ್ ಇರಲಿದೆ, ಪ್ರಾಸಿಕ್ಯೂಷನ್ ವಿಂಗ್ಗೆ ಯಾವುದೇ ನೋಟಿಸ್ ಅನ್ನ ನೀಡದೆ, ಯಾರ ವಿರುದ್ಧ ಕಂಪ್ಲೇಂಟ್ ಬಂದಿರುತ್ತೆ ಯಾವುದೇ ನೋಟಿಸ್ ಅನ್ನ ನೀಡದೆ ಅವರ ಮನೆಯನ್ನ ರೇಡ್ ಮಾಡತಕ್ಕಂಥ ಒಂದು ಅಧಿಕಾರ ಇರಬೇಕು ಅಂತಕ್ಕಂಥದ್ದನ್ನ ಅರುಣ್ ಜೇಟ್ಲಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು. ಇದ್ರ ಅಮೆಂಡ್ಮೆಂಟ್ ಅನ್ನ ಕೂಡ ರಾಜ್ಯಸಭೆಯಲ್ಲಿ ಮೂವ್ ಮಾಡಿದ್ರು. ಇದಕ್ಕೆ ಸರ್ಕಾರ ಕೂಡ ಕಡೆಯ ಗಳಿಗೆಯಲ್ಲಿ ಒಪ್ಪಿಕೊಂಡಿದೆ. ಲೋಕ್ಪಾಲ್ ಅಸ್ತಿತ್ವಕ್ಕೆ ಏನು ಬಹುಶಃ ನಾಳೆ ಲೋಕಸಭೆಯಲ್ಲಿ ಈ ಒಂದು ಚರ್ಚೆಯ ನಂತರ ಗೆಜೆಟ್ ನೋಟಿಫಿಕೇಶನ್ ಮುಂದಿನ ಒಂದು ಸರ್ಕಾರಿ ಪ್ರಕ್ರಿಯೆ. ಆದರೆ 8 ಜನರ ತಂಡವನ್ನು ರಚಿಸಲಾಗುವುದು ಅಂತಕ್ಕಂಥದ್ದು ವಿಧೇಯಕದಲ್ಲಿದೆ. ಅದರ ಲೋಕ್ಪಾಲ್ ಒಬ್ಬ ಅಧ್ಯಕ್ಷರು ಕೂಡ ಇರ್ತಾರೆ, ಅಂದರೆ ಚೇರ್ಮನ್ ಇರ್ತಾರೆ. ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ನಿವೃತ್ತ ನ್ಯಾಯಾಧೀಶರು ಆಗಲಿದ್ದಾರೆ. ಇದಕ್ಕೊಂದು ಕಮಿಟಿ, ಇದನ್ನ ಅಂದ್ರೆ ಲೋಕ್ಪಾಲ್ ಅವರನ್ನ ಸರ್ಚ್ ಕಮಿಟಿ ಕೂಡ ಇರಲಿದೆ. ಅದರಲ್ಲಿ ಪ್ರಧಾನಮಂತ್ರಿ, ಲೋಕಸಭೆಯ ಸ್ಪೀಕರ್, ಲೋಕಸಭೆಯ ವಿರೋಧ ಪಕ್ಷದ ನಾಯಕಿ ಮತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಅವರಿಂದ ಅವರ ಪರವಾಗಿ ಒಬ್ಬ ನ್ಯಾಯಾಧೀಶರು, ಈ ಎಲ್ಲ ಜನರನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಮಿಟಿ ಕೂಡ ಇರಲಿದೆ. ಇದಕ್ಕೆ ಒಂದು ಪ್ರಾಸಿಕ್ಯೂಷನ್ ವಿಂಗ್ ಇರಲಿದೆ. ಒಂದು ಇನ್ಕ್ವೈರಿ, ಇಂಟರ್ನಲ್ ಎನ್ಕ್ವೈರಿ ಅಂತಕ್ಕಂಥ ಒಂದು ಶಬ್ದವನ್ನ ಕೂಡ ಇಲ್ಲಿ ಬಳಕೆ ಮಾಡಲಾಗಿದೆ. ಯಾರೇ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಲ್ಲಿ ಮೊದಲು ಒಂದು ಎನ್ಕ್ವೈರಿಯನ್ನು ನಡೆಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಬಿಐನ ಜುರಿಸ್ಡಿಕ್ಷನ್ ನಲ್ಲಿ ಕೂಡ ಲೋಕ್ಪಾಲ್ ಸಿಬಿಐ ಲೋಕ್ಪಾಲ್ನ ಜುರಿಸ್ಡಿಕ್ಷನ್ ನಲ್ಲಿ ಕೂಡ ಬರಲಿದೆ. ಆದರೆ ಸಿಬಿಐನ ಅಧಿಕಾರ ಏನು, ಸಿಬಿಐನ ಡೈರೆಕ್ಟರ್ ಅನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಪವರ್ ಸರ್ಕಾರದ ಬಳಿಯೇ ಇರಲಿದೆ. ಆದರೆ ಯಾವ ಕೇಸ್ಗಳನ್ನ ಲೋಕ್ಪಾಲ್ ಸಿಬಿಐಗೆ ಕೊಡುತ್ತೋ ಅದರಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಾಗಿದೆ. ಒಟ್ಟಾರೆ ಭಾವನಾ ಸಾಕಷ್ಟು ಇನ್ನಷ್ಟು ಶಾರ್ಟ್ ಕಮಿಂಗ್ಸ್ಗಳು ನಿಶ್ಚಿತವಾಗಿವೆ. ಯಾಕಂದ್ರೆ ಇದರಲ್ಲಿ ಸಿಟಿಜನ್ ಚಾರ್ಟರ್ ಮಾಡಲಾಗುವುದು ಅಂತಕ್ಕಂಥದ್ದನ್ನ ಅಣ್ಣಾ ಹಜಾರೆಗೆ ಲೋಕಸಭೆ ಒಂದು ಸೆನ್ಸ್ ಆಫ್ ದಿ ಹೌಸ್ ಅನ್ನ ತೆಗೆದುಕೊಳ್ಳಲಾಗಿತ್ತು. 3 ಅಂಶಗಳು, ಅದರಲ್ಲಿ ಲೋವರ್ ಬ್ಯೂರೋಕ್ರಸಿ, ಸಿಟಿಜನ್ ಚಾರ್ಟರ್ ಮತ್ತು ಸಿಬಿಐ ಮತ್ತು ಪ್ರೈಮ್ ಮಿನಿಸ್ಟರ್ ಅವರು ಲೋಕ್ಪಾಲ್ ವ್ಯಾಪ್ತಿಗೆ ಬರ್ತಾರೆ ಅಂತಕ್ಕಂಥ ಭರವಸೆಯನ್ನ ಸೆನ್ಸ್ ಆಫ್ ದಿ ಹೌಸ್ ತೆಗೆದುಕೊಂಡು ನೀಡಲಾಗಿತ್ತು. ಇದರಲ್ಲಿ ಸಿಟಿಜನ್ ಚಾರ್ಟರ್ ಪ್ರತ್ಯೇಕ ಬಿಲ್ ಅನ್ನ, ವಿಸಿಲ್ ಬ್ಲೋವರ್ ಬಿಲ್ ಅನ್ನ ಸರ್ಕಾರ ತರಲಿದೆ. ಇದನ್ನು ಹೊರತುಪಡಿಸಿದಂತೆ ಸರ್ಕಾರ ಹತ್ತಿರ ಏನು ಅಣ್ಣಾ ಹಜಾರೆ ಆಂದೋಲನದ ಸಂದರ್ಭದಲ್ಲಿ ಏನೊಂದು ಭರವಸೆ ದೇಶಕ್ಕೆ ನೀಡಿತ್ತೋ ಅದರ ಹತ್ತಿರ ಸರ್ಕಾರ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ನಿಶ್ಚಿತವಾಗಿ ಮಾಡಿದೆ. ಸಾಕಷ್ಟು ಶಾರ್ಟ್ ಕಮಿಂಗ್ಸ್ಗಳಿವೆ. ಆದರೆ ಸರ್ಕಾರ ಮತ್ತು ವಿಪಕ್ಷಗಳು ಹೇಳ್ತಾ ಇರತಕ್ಕಂಥದ್ದು ಲೋಕ್ಪಾಲ್ ಒಮ್ಮೆ ಪ್ರಾರಂಭವಾದ ನಂತರ ಇವುಗಳಿಗೂ ಕೂಡ ಅಮೆಂಡ್ಮೆಂಟ್ ತಂದು ಇದನ್ನ ಇನ್ನಷ್ಟು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಕಾನೂನಿನಲ್ಲಿ ಕೂಡ ಅವಕಾಶವಿದೆ. ಒಂದು ಹಂತದಲ್ಲಿ ಲೋಕ್ಪಾಲ್ನ ವ್ಯವಸ್ಥೆ ಆದರೂ ಪ್ರಾರಂಭವಾಗಲಿ ಅಂತಕ್ಕಂಥದ್ದು ಸರ್ಕಾರ ಮತ್ತು ವಿಪಕ್ಷಗಳ ವಾದವಾಗಿತ್ತು. ಇದನ್ನ ಅಣ್ಣಾ ಹಜಾರೆ ಕೂಡ ಒಪ್ಪಿಕೊಂಡಿದ್ದಾರೆ. ಓಕೆ ಪ್ರಶಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. It is a time for us to rise. ಸರ್ಕಾರದ ನೂತನ ಲೇವಿ ನೀತಿ ವಿರೋಧಿಸಿ ರಾಜ್ಯಾದ್ಯಂತ ಅಕ್ಕಿ ಗಿರಣಿ ಮಾಲೀಕರು ಕರೆ ನೀಡಿರುವ ರೈಸ್ ಮಿಲ್ಗಳ ಬಂದ್ 2ನೇ ದಿನವೂ ಮುಂದುವರೆದಿದೆ. ಅಕ್ಕಿ ಗಿರಣಿಗಳು ಬಂದ್ ಆಗಿರೋದ್ರಿಂದ ಅಕ್ರಮ ಸಾಗಣೆ ಜಾಸ್ತಿಯಾಗ್ತಾ ಇದೆ. ಯಾದಗಿರಿಯಲ್ಲಿ ನೆರೆ ರಾಜ್ಯಗಳಿಗೆ ಅಕ್ರಮವಾಗಿ ಭತ್ತ ಸಾಗಣೆ ಮಾಡಲಾಗ್ತಾ ಇದೆ. ಜಿಲ್ಲೆಯಿಂದ ಆಂಧ್ರ ಪ್ರದೇಶಕ್ಕೆ ಎಪಿಎಂಸಿ ಸುಂಕ ಕಟ್ಟದೆ ಅಕ್ರಮವಾಗಿ ಭತ್ತ ಸಾಗಿಸ್ತಾ ಇದ್ದ 6 ಲಾರಿಗಳನ್ನು ಯಾದಗಿರಿ ಎಪಿಎಂಸಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 21
11 ಅಕ್ಕಿ ಗಿರಣಿಗಳಿದ್ದು ರೈಸ್ ಮಿಲ್ ಮಾಲೀಕರು ಲೇವಿ ಪದ್ಧತಿ ವಿರೋಧಿಸಿ ಮುಷ್ಕರ ನಡೆಸಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಿಂದ ಆಂಧ್ರ ಮತ್ತು ಮಹಾರಾಷ್ಟ್ರಗಳಿಗೆ ಅಕ್ಕಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಟವಾಗ್ತಾ ಇದೆ. APMC ರಾಮಚಂದ್ರ ಮೇಲೆ ನಾವು ಚೆಕ್ ಪೋಸ್ಟ್ ಹಾಕಿದೆವು. ಅಲ್ಲಿ ಅಕ್ರಮವಾಗಿ ಭತ್ತ ಅದು ಹೋಗೋದ್ರ ಕಡೆಯಿಂದ ಚೆಕ್ ಮಾಡ್ಲಿಕ್ಕೆ ನಾವು ಚೆಕ್ ಮಾಡೋ ಹೊತ್ತಿಗೆ ಯಾವುದೇ ಒಂದು ರೆಕಾರ್ಡ್ಸ್ ಇಲ್ಲದೇ ಭತ್ತದ ಗಾಡಿ ಹೋಗ್ತಾ ಇದ್ದು. ಅವ್ರಿಗೆ ಸಲಕ ನಮ್ಮ ಸುರ್ಪುರದ ಯಾವ ಏರಿಯಾದಲ್ಲಿ ಬಂದಿದೆ ಮಾರ್ಕೆಟ್ ಫೀಸ್ ಕಟ್ಟಲಿಲ್ಲ ಅವರು. ಅದ್ರ ಕಡೆಯಿಂದ ಅದಕ್ಕೆ ಗಾಡಿ ಹಿಡಿದು ನಾವು ಮಾರ್ಕೆಟ್ ಫೀಸ್ ಕಟ್ಟ ಕಡೆಯಿಂದ ಗಾಡಿ ಹಿಡಿದು ಸೀಸ್ ಮಾಡಿದೆವು ಅಂತ 6 ಗಾಡಿ ಇದ್ದವು. ಕೆಲವು ರೆಕಾರ್ಡ್ಸ್ ಹಾಕಿದ್ರಾಗ ಕೆಲವೊಬ್ಬರು ಪರ್ಮಿಟ್ ಅವ, ನಾವು ಮಾಡಿದಾಗ 6 ನಿಂತೀವಿ. ಒಂದು 4 ಗಾಡಿ ಈಗ ಸದ್ಯ. ಇನ್ನು ಇತರ ಜಿಲ್ಲೆಗಳಲ್ಲೂ ಅಕ್ಕಿ ಗಿರಣಿಗಳು ಸದ್ದು ಮಾಡಿಲ್ಲ. ಕೊಪ್ಪಳದಲ್ಲಿ 100ಕ್ಕೂ ಹೆಚ್ಚು ರೈಸ್ ಮಿಲ್ಗಳು ಬಂದ್ ಆಗಿವೆ. ಇದರಿಂದ ಇಲ್ಲಿನ ಕಾರ್ಮಿಕರು, ಲಾರಿ ಚಾಲಕರು ಕೆಲಸವಿಲ್ಲದೆ ಪರದಾಡುವಂತಾಗಿದೆ. ಅಕ್ಕಿ ದರ ಕೂಡ ಗಗನಕ್ಕೇರುವ ಆತಂಕ ಎದುರಾಗಿದೆ. ಇನ್ನು ರಾಯಚೂರು ಜಿಲ್ಲೆಯಲ್ಲೂ 125 ಗಿರಣಿಗಳು ಬಂದ್ ಆಗಿದ್ದು, ಇದರಿಂದ ಮತ್ತೊಮ್ಮೆ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿರುವ ಅತಿಯಾದ ಚಳಿಯಿಂದ ಉತ್ತಮ ಫಸಲು ಪಡೆಯುವುದಕ್ಕೆ ರೈತರು ವಿಫಲರಾಗಿದ್ದಾರೆ. ಈಗ ಮಿಲ್ ಬಂದ್ ಆಗಿರೋದ್ರಿಂದ ಮತ್ತಷ್ಟು ಸಮಸ್ಯೆ ತಂದೊಡ್ಡಿದೆ. ಬೆಳೆದು ನಿಂತ ಫಸಲನ್ನ ಮಾರಾಟ ಮಾಡಲಾಗದೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಕಾರ್ಮಿಕರು, ಲಾರಿ, ಟ್ರ್ಯಾಕ್ಟರ್ ಚಾಲಕರು ಸೇರಿದಂತೆ ಜಿಲ್ಲೆಯಲ್ಲಿರುವ 10,000ಕ್ಕೂ ಹೆಚ್ಚು ಜನರು ಇದೀಗ ನಿರುದ್ಯೋಗಿಗಳಾಗಿದ್ದಾರೆ. ಅಕ್ಕಿ ಮಾಲೀಕರ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಅಥವಾ ನಾಳೆ ಅಕ್ಕಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ಸಿಎಂ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು, ಅನ್ನಭಾಗ್ಯ ಯೋಜನೆಗಾಗಿ ಹೆಚ್ಚಿನ ಲೇವಿ ಕೇಳ್ತಾ ಇದ್ದೀವಿ, ಆದರೆ ಅಕ್ಕಿ ಗಿರಣಿ ಮಾಲೀಕರು ಲೇವಿ ನೀಡಲು ಒಪ್ತಾ ಇಲ್ಲ ಅಂದ್ರು. ಅವರು ನಿನ್ನೆಯಿಂದ ಬಂದ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅವರು ಒಂದು ಸಭೆ ಮಾಡಿ ಅವ್ರ ಸಮಸ್ಯೆ ಏನು ಅಂತ ಕೇಳಿ ಅವರು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅವ್ರದ್ದು ಏನಂತಂದರೆ ಮಿಲ್ನವ್ರದ್ದು ಲೆವಿ ಜಾಸ್ತಿ ಹೇಳ್ಬಿಟ್ಟಿದ್ದೀರಿ ಅನ್ನೋದಕ್ಕಂಥದ್ದು ಅವರ ವಾದ. ಲೆವಿ 13 ಲಕ್ಷ ರೂಪಾಯಿ, ಅದು ಅಲ್ಲ 13 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೊಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತಕ್ಕಂಥದ್ದು ಅವ್ರ ವಾದ. ಅನ್ನಭಾಗ್ಯ ಸ್ಕೀಮ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕೊಡಬೇಕು ಅಂತ ಹೇಳಿದ್ದೀವಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶಾಸಕ ಮಲ್ಲಿಕಾರ್ಜುನ ಖೂಬಾ ವಿವಾದಾತ್ಮಕ ಹೇಳಿಕೆ ನೀಡಿ ಪೇಚಿಗೆ ಸಿಲುಕಿದ್ದಾರೆ. ಸರ್ಕಾರ ಮಧ್ಯಭಾಗ್ಯ ಯೋಜನೆಯನ್ನ ರಾಜ್ಯಾದ್ಯಂತ ಜಾರಿಗೆ ತರಬೇಕು ಅಂತ ಶಾಸಕರು ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕರು, ತಾವೊಬ್ಬ ಎಂಎಲ್ಎ ಆಗಿದ್ರೂ ಕೂಡ ಎಂಆರ್ಪಿ ರೇಟಿಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡ್ತಾ ಇದ್ರು, ಇದನ್ನ ನಿಯಂತ್ರಿಸೋದಕ್ಕೆ ಆಗ್ತಾ ಇಲ್ಲ ಅಂತ ವಿಸ್ಕಿ ಬಾಟ್ಲಿಗಳನ್ನ ತೋರಿಸಿದ್ರು. ಚೆಕ್ ಮಾಡಿ ಹಳ್ಳಿದಾಗ ಎಲ್ಲೇ ಹೋದ್ರೂ ಕೂಡ 100 ರೂಪಾಯಿಗೆ ಮದ್ಯ ಮಾರಾಟ ಮಾಡೋಂಥ ಕೆಲಸ BJP ಗೌರ್ಮೆಂಟ್ದಾಗ ಮಾಡಿದ್ವು. ಇವರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಎಲ್ಲಿ MRPದಾಗ 56 ರೂಪಾಯಿ ಇತ್ತು, ಅದನ್ನು 100 ರೂಪಾಯಿಗೆ ಕೊಡುವಂಥ ಕೆಲಸ. ಇದ್ರ ಮೇಲೆ MRP ನಾವು ನೋಡಿದಾಗ ಈಗಾಗಲೇ 48 ರೂಪಾಯಿ, 48 ರೂಪಾಯಿ MRP. ಹಳ್ಳಿದಾಗ 85 ರೂಪಾಯಿ. ಮಧ್ಯ ಭಾಗ್ಯ ಜಾರಿಗೆ ತಗಲಿ, ಹಳ್ಳಿ ಓಪನ್ ಆಗಿ ಕೊಡ್ಲಿ, ಮತ್ತೇನ್ ಮಾಡ್ತಾರೆ ಎಜುಕೇಶನ್ ಭಾಗ್ಯ ತಗಲಕ್ಕೆ ಅವ್ರ ಕೈಲಿ ಆಗಲ್ಲ, ಮಧ್ಯ ಭಾಗ್ಯ ತಗಲಿ ಎಂಬುದು ನಮ್ಮ ವಿಚಾರ. ಸರ್ಕಾರ ಜಾರಿ ಮಾಡಿರುವ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ ಕಾಯ್ದೆ 2006ಕ್ಕೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಬೆಂಗಳೂರಿನಲ್ಲಿ ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆಗಳ ಕಾರ್ಯಕರ್ತರು ಸರಣಿ ಪ್ರತಿಭಟನೆ ನಡೆಸಿದರು. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ಕಾಮಿಡ್ಗೆ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದವು. ಸಿಇಟಿ ಕಾಯ್ದೆ ಬಡ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಲಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಕೂಡಲೇ ಕಾಯ್ದೆ ಹಿಂಪಡೆಯದೇ ಇದ್ರೆ ರಾಜ್ಯದಾದ್ಯಂತ ನಾಳೆಯಿಂದ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ
ಕೋರ್ಸಸ್ಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ 2006ರಲ್ಲಿ ಒಂದು ಆಕ್ಟ್ ಆಗಿದೆ. ಆಕ್ಟನ್ನ ಇಲ್ಲಿವರೆಗೆ ಜಾರಿ ಮಾಡಿರಲಿಲ್ಲ. ಬರೀ ಮಾತುಕತೆ ಮೂಲಕನೇ ಇಲ್ಲಿವರೆಗೆ ಮ್ಯಾನೇಜ್ಮೆಂಟ್ನವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಮಾಡ್ತಾಯಿದ್ರು. ಕಳೆದ ವರ್ಷ ನಾವು ಹೇಳಿದ್ದು ಮುಂದಿನ ವರ್ಷದಿಂದ ಇದನ್ನು ಜಾರಿ ಮಾಡ್ತೀವಿ ಅಂತ, ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ. ಈಗ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಫೀ ಫಿಕ್ಸೇಷನ್ ಮಾಡಲಿಕ್ಕೆ ಒಂದು ಹೈಕೋರ್ಟ್ ಜಡ್ಜು ಅವರೆಲ್ಲ ಇದ್ದಾರೆ. ಮತ್ತು ಇನ್ನೊಂದಕ್ಕೆ ಅದಕ್ಕೆ ಕಮಿಟಿ ಇನ್ನೊಂದು ಯಾವುದು ಸರ್, ಇನ್ನೊಂದು ಪ್ರವೇಶ ಅಡ್ಮಿಷನ್ಸ್ ಸಂಬಂಧಪಟ್ಟಾಗೆ ಇನ್ನೊಂದು ಇಬ್ಬರು ಇರ್ತಾರೆ. ಅವರು ಇನ್ನೂ ಕೂಡ ಏನೂ ರಿಪೋರ್ಟ್ ಕೊಟ್ಟಿಲ್ಲ. ಅವ್ರನ್ನ ಈಗ ಆ ಕಮಿಟಿಗಳು ತುಮಕೂರು ಜಿಲ್ಲಾಸ್ಪತ್ರೆ ಅಕ್ಷರಶಃ ನರಕ. ಇಲ್ಲಿ ಯಾವುದೂ ಸರಿಯಿಲ್ಲ. ಸ್ವಚ್ಛತೆಯಂತೂ ಮರೀಚಿಕೆ. ಚಿಕಿತ್ಸೆಗೆ ಅಂತ ಬರುವ ರೋಗಿಗಳಿಗೆ ರೋಗ ಕಡಿಮೆಯಾಗೋ ಬದಲು ಜಾಸ್ತಿಯಾಗತ್ತೆ. ಆಸ್ಪತ್ರೆ ದೇವಾಲಯದಂತೆ, ಅದನ್ನ ಸ್ವಚ್ಛವಾಗಿಡಿ. ಹೀಗಂತ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ದೊಡ್ಡದಾದ ಬೋರ್ಡ್ ಇದೆ. ಆದರೆ ಆಸ್ಪತ್ರೆಯಲ್ಲೇ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಒಡೆದು ಹೋದ ಕಿಟಕಿ, ಬಾಗಿಲಿನ ಗ್ಲಾಸ್ಗಳು, ನೀರಿನ ಪೈಪ್ನಿಂದ ಹೊರಬರ್ತಿರೋ ಹೆಗ್ಗಣ, ಸ್ವಚ್ಛತೆ ಇಲ್ಲದೆ ಗಬ್ಬು ನಾರ್ತಾ ಇರೋ ಪರಿಸರ, ಹಾಳು ಬಿದ್ದಿರೋ ಬಾತ್ರೂಮ್, ಕಲುಷಿತ ಕುಡಿಯುವ ನೀರು, ಎಲ್ಲೆಡೆ ಬಿದ್ದಿರುವ ಸಿರಿಂಜ್, ಒಡೆದ ಕಿಟಕಿ ಗಾಜು, ಗ್ಲೂಕೋಸ್ ಬಾಟಲಿಗಳು. ಒಂದಲ್ಲ ಎರಡಲ್ಲ, ಈ ಜಿಲ್ಲಾಸ್ಪತ್ರೆಗೆ ಹೋದ್ರೆ ನರಕ ದರ್ಶನವಾಗತ್ತೆ. ರೋಗಿಗಳ ಜೊತೆ ಆಸ್ಪತ್ರೆಗೆ ಬಂದ ಸಂಬಂಧಿಕರಿಗೂ ಜಿಲ್ಲಾಸ್ಪತ್ರೆ ರೋಗವನ್ನ ಅಂಟಿ ಕಳುಹಿಸುವುದಂತೂ ನಿಶ್ಚಿತ. ಸರ್, ಇಲ್ಲಿ ಲೇಬರ್ ವಾರ್ಡಿಗೆ ಲೇಬರ್ ಕರ್ಕೊಂಬಂದರೆ ಎಕ್ಸ್ರೇ ಮಾಡಲಿಕ್ಕೆ ಇಲ್ಲಿಂದ ಹೊರಗಡೆ ಬರ್ಕಳಿಸ್ತಾರೆ. ಅಲ್ಲಿಂದ ನಾವು ಅಲ್ಲೋಗಿ ಹೊರಗಡೆ ಕೇಳಿರಿ, ಡಾಕ್ಟರ್ ನೋಡಿದ್ರೆ ಅಲ್ಲಿಂದ 13ರಲ್ಲಿ ಅವ್ರೆ ಅಂತಾರೆ, ಒಂದ್ಸಲ 17ರಲ್ಲಿ ಅವ್ರೆ ಅಂತಾರೆ, ಒಂದ್ಸಲ 26 ಅಂತ ಹೇಳ್ಬಿಟ್ಟು ಸುಮ್ಮನೆ ಹೀಗೆ ಒಂದಿನ 2 ದಿನ ಸುಮ್ಮನೆ ಸುತ್ತಾ ಇರ್ತಾರೆ. ಆಮೇಲೆ ಇಲ್ಲಿ ನೋಡಿದರೆ ಹಾಸ್ಪಿಟ್ಲಲ್ಲಿ ಯಾವುದೇ ಥರದ ಕ್ಲೀನ್ನೆಸ್ ಇರೋಲ್ಲ. ಅಲ್ಲೇ ಬ್ಯಾಂಡೇಜು ಎಲ್ಲ ಅಲ್ಲೇ ಬಿದ್ದಿರ್ತೈತೆ. ಇಲ್ಲಿ ಬಂದರೆ ನಮ್ಮನ್ನ ರಕ್ತ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಇಲ್ಲಿ ಈ ಹಾಸ್ಪಿಟ್ಲ್ ಲೇಬರ್ ವಾರ್ಡಲ್ಲಿ. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ತುಮಕೂರು ಜಿಲ್ಲಾಸ್ಪತ್ರೆಯ ಸ್ವಚ್ಛತೆಗಾಗಿ ವೆಚ್ಚ ಮಾಡಲಾಗ್ತಿದೆ. ಹೆರಿಗೆಗೆ ಅಂತ ಬಂದವರಿಂದ 3,000 ರೂಪಾಯಿ ಪೀಕ್ತಾ ಇದ್ದಾರೆ. ಆದರೆ ಆಸ್ಪತ್ರೆಯ ಸ್ಥಿತಿ ಮಾತ್ರ ದೇವರಿಗೆ ಪ್ರೀತಿ. ಒಂದು ಡಾಕ್ಟರ್ ಹತ್ರ ನಾವಂತ ಯಾಕೆ ಬರ್ತೀವಿ ಹೇಳಿ? ಒಂದು ರೋಗಿನ ನಮಗೆ ವಾಸಿ ಆಗುತ್ತೆ, ಒಂದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಮಗೆ ಚೆನ್ನಾಗಿ ಒಂದು ನಮ್ಮ ರೋಗನ ಸರೋಗುತ್ತೆ ಅಂತ ನಾವು ಬರ್ತೀವಿ ಸರ್. ಅಂಥದ್ದು ಹೋಗ್ಬಿಟ್ಟು ಇಲ್ಲಿ ಸೊಳ್ಳೆ ಹೆಗ್ಣ ಹಗಲೊತ್ತೆ ಹಿಂಗಿದ್ರೆ ಇನ್ನು ರಾತ್ರಿ ಹೊತ್ತು ಹಿಂಗಿರ್ಬೋದು ಸರ್. ರೋಗಿ ವಾಸಿ ಆಗೋರು ಬಂದುಬಿಟ್ಟು ಆಗೋದಾಗಲಿ ಇನ್ನೂ ರೋಗ ಜಾಸ್ತಿ ಆಗಿಬಿಡುತ್ತೆ ಸರ್. ಆಸ್ಪತ್ರೆಗೆ ಬರುವ ಬಡ ರೋಗಿಗಳಂತೂ ಇಲ್ಲಿ ಪಡಬಾರದ ಕಷ್ಟಪಡ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಕಣ್ಮುಂದೆ ಇದ್ರೂ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ರೋಗಿಗಳು ಸಮಸ್ಯೆ ಹೇಳಿಕೊಂಡ್ರೂ ಯಾವುದೇ ಪ್ರಯೋಜನವಾಗದಿರೋದು ಇಲ್ಲಿನ ದುರಂತ. ಇನ್ನಾದರೂ ಸರ್ಕಾರ ಮತ್ತು ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಿ ಜಿಲ್ಲಾಸ್ಪತ್ರೆಗೆ ಕಾಯಕಲ್ಪ ನೀಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ತುಮಕೂರಿನಿಂದ ಕ್ಯಾಮರಾಮನ್ ಎಲ್ ಯೋಗೇಶ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಕರ್ನಾಟಕ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.